If you read the Bible, you will come across a man called Zacchaeus. ನೀವು ಸತ್ಯವೇದವನ್ನು ಓದುವುದಾದರೆ ಜಕ್ಕಾಯನ ಬಗ್ಗೆ ನಿಮಗೆ ತಿಳಿದು ಬರುತ್ತದೆ. We read about him in the Luke 19th chapter. ಅವನ ಬಗ್ಗೆ ನಾವು ಲೂಕ 19ನೇ ಅಧ್ಯಾಯದಲ್ಲಿ ಓದುತ್ತೇವೆ. He was not a man who had the partnership with Jesus. ಅವನಿಗೆ ಯೇಸುವಿನೊಂದಿಗೆ ಯಾವುದೇ ಪಾಲುದಾರಿಕೆ ಇರಲಿಲ್ಲ. He was after money all the time. ಅವನು ಯಾವಾಗಲೂ ಹಣದ ಹಿಂದೆಯೇ ಇದ್ದನು. He was collecting tax from the people. ಜನರಿಂದ ತೆರಿಗೆಯನ್ನು ಕೂಡಿಸುತ್ತಿದ್ದನು. So he was worried about money. ಅವನಿಗೆ ಯಾವಾಗಲೂ ಹಣದ ಚಿಂತೆ. He cannot be a partner with Jesus. ಯೇಸುವಿನೊಂದಿಗೆ ಯಾವುದೇ ಪಾಲುದಾರಿಕೆ ಅವನಿಗಿಲ್ಲ. But he had one thing. ಅವನಲ್ಲಿದ್ದುದು ಒಂದೇ ಆಸೆ. He was, as Jesus was passing through the place where he was living, that is Jericho. ತನ್ನ ಮನೆಯ ಸ್ಥಳವಾದ ಎರಿಕೋ ಮಾರ್ಗವಾಗಿ ಯೇಸುವು ಹಾದು ಹೋಗುತ್ತಾನೆಂದು ತಿಳಿದು Somebody said he is passing through this way. ಯಾರೋ ಅವನಿಗೆ ತಿಳಿಸಿದರು ಈ ಮಾರ್ಗವಾಗಿ ಹೋಗುತ್ತಾನೆಂದು. Jesus is going this way. ಯೇಸು ಈ ಮಾರ್ಗವಾಗಿ ಹೋಗಲಿದ್ದಾನೆ. All the people were there. ಎಲ್ಲಾ ಜನರು ಅಲ್ಲಿ ಕೂಡಿದ್ದರು. It was a great crowd. ದೊಡ್ಡ ಗಾತ್ರದ ಜನಸಂದಣಿ ಇತ್ತು. He was a short man. ಆದರೆ ಜಕ್ಕಾಯನು ಕುಳ್ಳನು. Know all the story. ಇದನ್ನು ನೀವು ಬಲ್ಲಿರಿ. He could not see him at all. ಯೇಸುವನ್ನು ನೋಡುವ ಸಾಧ್ಯತೆ ಇರಲಿಲ್ಲ. He climbed up a sycamore tree. ಅವನು ಆಲದ ಮರವನ್ನು ಹತ್ತಿದನು. From there he wanted to see him. ಅಲ್ಲಿಂದ ಯೇಸುವನ್ನು ನೋಡಬೇಕೆಂದಿದ್ದನು. The beautiful thing is there only. ಅಲ್ಲೇ ಇರುವುದು ಬಹಳ ಸುಂದರವಾದ ಸಂಗತಿ. He wanted to see Jesus. ಅವನು ಯೇಸುವನ್ನು ನೋಡಬಯಸಿದನು. Just to see him. ನೋಡುವುದಕ್ಕೆ ಮಾತ್ರ. God knows the heart of everyone. ದೇವರು ಎಲ್ಲರ ಮನಸ್ಸನ್ನು ಅರಿತವನಾಗಿದ್ದಾನೆ. 1 Samuel chapter 16 verse 7. 1 ಸಮುವೇಲ 16:7 ವಚನ. Psalm 139:23. ಕೀರ್ತನೆಗಳು 139:23. In these verses we read that God knows your innermost heart. ಈ ಎಲ್ಲಾ ವಚನಗಳು ಹೀಗೆ ಹೇಳುತ್ತದೆ, ದೇವರು ನಮ್ಮ ಅಂತರಂಗವನ್ನು ಬಲ್ಲಾತನು ಎಂದು. What is the desire you have? ನಿನ್ನ ಆಸೆ ಏನು? How to have Jesus as your partner? ಯೇಸುವನ್ನು ಸಂಗಾತಿಯಾಗಿ ಹೊಂದುವುದು ಹೇಗೆ? This man said, ಈ ಮನುಷ್ಯನು ಹೇಳಿದನು, I just want to see him, that's all. ನಾನು ಆತನನ್ನು ನೋಡಬೇಕು ಅಷ್ಟೇ. Many of you might have come with that thirst only. ಈ ಒಂದೇ ಆಸೆಯಿಂದ ನೀವು ಕೂಡ ಇಲ್ಲಿಗೆ ಬಂದಿರಬಹುದು. To see Stella Dinakaran. ಸ್ಟೆಲ್ಲಾ ದಿನಕರನ್ ರವರನ್ನು ನೋಡಬೇಕೆಂದು. And get prayed for by her. ಆಕೆಯಿಂದ ಪ್ರಾರ್ಥಿಸಿಕೊಳ್ಳಬೇಕೆಂದು. That is enough. ಅಷ್ಟು ಸಾಕು. I'll be blessed. ನಾನು ಆಶೀರ್ವದಿಸಲ್ಪಡುತ್ತೇನೆ. ಇಲ್ಲ, This man had only one thirst. ಈ ಮನುಷ್ಯನಲ್ಲಿಯೂ ಇದ್ದದ್ದು ಒಂದೇ ಆಸೆ. But Jesus said, ಆದರೆ ಯೇಸು ಹೇಳಿದನು, he had some thirst. ಅವನಲ್ಲೇನೋ ಆಸೆ ಇದೆ. Little thing. ಒಂದು ಸಣ್ಣ ವಿಷಯ. Little thing. ಒಂದು ಸಣ್ಣ ವಿಷಯ. Just a dot like thing. ಒಂದು ಸಣ್ಣ ಚುಕ್ಕಿಯಂತೆ. But I am going to bless him abundantly. ಆದರೆ ನಾನು ಅವನನ್ನು ಹೇರಳವಾಗಿ ಆಶೀರ್ವದಿಸುವೆನು. That is the heart of Jesus Christ. ಯೇಸು ಕ್ರಿಸ್ತನ ಹೃದಯವಿದು. He wants to give you all the blessings you need. ನಿಮಗೆ ಬೇಕಾಗಿರುವ ಎಲ್ಲಾ ಆಶೀರ್ವಾದಗಳನ್ನು ಆತನು ಕೊಡುತ್ತಾನೆ. He came just under the tree. ಮರದಡಿಗೆ ಬಂದನು ಅಷ್ಟೇ. And not only that, ಅದು ಮಾತ್ರವಲ್ಲದೆ he called him by his name. ಅವನ ಹೆಸರಿಡಿದು ಆತನು ಕರೆದನು. Today, my precious brothers and sisters, ಇಂದು ಸಹೋದರ ಸಹೋದರಿಯರೇ, God is here. ದೇವರು ಇಲ್ಲಿದ್ದಾನೆ. Wherever 2 or 3 are gathered in my name, there am I in their midst. That's what the promise of God. ದೇವರು ವಾಗ್ದಾನ ಮಾಡಿದ್ದಾನೆ, ಎಲ್ಲಿ ಇಬ್ಬರಾಗಲಿ ಮೂವರಾಗಲಿ ನನ್ನ ಹೆಸರಿನಲ್ಲಿ ಕೂಡಿ ಬರುತ್ತಾರೋ ಅಲ್ಲಿ ನಾನಿರುವೆನೆಂದು. We are gathered in so many hundreds of people are there. ಇಲ್ಲಿ ನಾವು ನೂರಾರು ಜನರು ಸೇರಿ ಬಂದಿದ್ದೇವೆ. He is here. ಆತನು ಇಲ್ಲಿದ್ದಾನೆ. Jesus is here. ಯೇಸು ಕ್ರಿಸ್ತನು ಇಲ್ಲಿದ್ದಾನೆ. You have just come to see him. ನೀವು ಆತನನ್ನು ನೋಡುವುದಕ್ಕೆ ಮಾತ್ರ ಬಂದಿದ್ದೀರಿ. It's not you are anxious. ನಿಮಗಷ್ಟೇ ಬೇಕು. God said, ದೇವರು ಹೇಳುತ್ತಿದ್ದಾನೆ, I know your heart. ನಿನ್ನ ಮನಸ್ಸನ್ನು ಬಲ್ಲೆನು. I know your name. ನಿನ್ನ ಹೆಸರನ್ನು ಬಲ್ಲೆನು. I have come to bless you, my daughter. ಮಗಳೇ, ನಿನ್ನನ್ನು ನಾನು ಆಶೀರ್ವದಿಸುವೆನು. Bless you, my son. ಮಗನೇ, ನಿನ್ನನ್ನು And ಆಶೀರ್ವದಿಸುವೆನು. make you my partner. ನನ್ನ ಪಾಲುದಾರನನ್ನಾಗಿ You can ಮಾಡುವೆನು. become the partner of Jesus Christ. ಯೇಸು ಕ್ರಿಸ್ತನ ಪಾಲುದಾರರು ನೀವಾಗಬಹುದು. How you can become the partner? ಪಾಲುದಾರರಾಗುವುದು ಹೇಗೆ? Jesus said, ಯೇಸು ಹೇಳುತ್ತಾನೆ, today salvation is coming to this house. ಇಂದೇ ಈ ಮನೆಗೆ ರಕ್ಷಣೆಯಾಗುವುದು ಎಂದು. I am blessing this home with my salvation. ನನ್ನ ರಕ್ಷಣೆಯಿಂದ ಈ ಮನೆಯನ್ನು ಆಶೀರ್ವದಿಸಲಿದ್ದೇನೆ. This is what the Lord is giving to each one of you this evening time. ಈ ಸಾಯಂಕಾಲ ಸಮಯದಲ್ಲಿ ದೇವರು ನಿಮಗೆ ಇದನ್ನೇ ನೀಡಲಿದ್ದಾನೆ. To cling on to Jesus. ಯೇಸು ಕ್ರಿಸ್ತನನ್ನು ಗಟ್ಟಿಯಾಗಿ To be ಹಿಡಿದುಕೊಳ್ಳಿ. connected with Jesus. ಯೇಸುವಿನೊಂದಿಗೆ ಸೇರಿಕೊಳ್ಳಲು. To be one with Jesus.
ಯೇಸುವಿನೊಂದಿಗೆ ಒಂದಾಗಲು. If you read 1 John chapter 1 verse 3, 1 ಯೋಹಾನ 1:3 ಓದುವುದಾದರೆ, John the apostle writes over there, ಅಪೊಸ್ತಲನಾದ ಯೋಹಾನನು ಹೀಗನ್ನುತ್ತಾನೆ, our fellowship is with the Father and with his son Jesus Christ. ನಮಗಿರುವ ಅನ್ಯೋನ್ಯತೆಯು ತಂದೆಯ ಸಂಗಡಲು ಆತನ ಮಗನಾದ ಯೇಸು ಕ್ರಿಸ್ತನ ಸಂಗಡಲು ಇರುವಂತದ್ದು. Jesus himself says in John 10:30, ಯೋಹಾನ 10:30 ಯೇಸು ತಾನೇ ಹೇಳುತ್ತಾನೆ, I and my Father are one. ನಾನು ನನ್ನ ತಂದೆಯೂ ಒಂದೇ ಆಗಿದ್ದೇವೆ. I and my Father are one. ನಾನು ನನ್ನ ತಂದೆಯೂ ಒಂದೇ. This is the partnership, my precious brothers and sisters. ಇದುವೇ ಪಾಲುದಾರಿಕೆ ನನ್ನ ಸಹೋದರ ಸಹೋದರಿಯರೇ. Every one of you should unite your hearts with Jesus. ಎಲ್ಲರೂ ನಿಮ್ಮ ಹೃದಯವನ್ನು ಯೇಸುವಿನೊಂದಿಗೆ ಒಂದುಗೂಡಿಸಿರಿ. My fellowship is with the Father and with his Son Jesus Christ. That's what you have to experience in your life. ನನ್ನ ಅನ್ಯೋನ್ಯತೆಯು ತಂದೆಯಾದ ದೇವರಲ್ಲಿಯೂ ಮಗನಾದ ಯೇಸು ಕ್ರಿಸ್ತನಲ್ಲಿಯೂ ಇದೆ ಎಂಬ ಅನುಭವ ನಿಮ್ಮದಾಗಿರಬೇಕು. And Zacchaeus came down hastily. ಜಕ್ಕಾಯನು ಆತುರದಿಂದ ಕೆಳಗಿಳಿದನು. He took him to his house. ಅವನ ಮನೆಗೆ ಕರೆದುಕೊಂಡು ಹೋದನು. People said he is a sinner. ಜನರು ಹೇಳಿದರು, ಅವನು ಪಾಪಿ. He is a sinner. ಅವನೊಬ್ಬ ಪಾಪಿ. How can Jesus go to their house? ಯೇಸು ಹೇಗೆ ಆ ಮನೆಗೆ ಹೋಗಲು ಸಾಧ್ಯ? But today, ಆದರೆ ಇಂದು, this evening, ಈ ಸಂಜೆ God is watching your heart. ದೇವರು ನಿಮ್ಮ ಹೃದಯವನ್ನು ನೋಡುತ್ತಿದ್ದಾನೆ. Those who are anxious to take Jesus to your home, ನಿಮ್ಮ ಮನೆಗೆ ಯೇಸುವನ್ನು ಬರಮಾಡಬೇಕು ಎಂದು ಬಯಸುವವರು, to inside in your heart, ನಿಮ್ಮ ಹೃದಯದೊಳಗೆ to have fellowship with him, ದೇವರೊಂದಿಗೆ ಅನ್ಯೋನ್ಯತೆಗಾಗಿ, whoever you may be, ನೀವು ಯಾರೇ ಆಗಿರಬಹುದು, God is going to supply this need to you this evening time. ನಿಮ್ಮ ಈ ಅಗತ್ಯವನ್ನು ದೇವರು ಈ ಸಮಯದಲ್ಲಿ ಪೂರೈಸುವನು. Check up your life. ನಿಮ್ಮ ಜೀವಿತವನ್ನು ಪರೀಕ್ಷಿಸಿ. Have you united yourself with Jesus Christ? ಯೇಸು ಕ್ರಿಸ್ತನೊಂದಿಗೆ ನಿಮ್ಮನ್ನು ನೀವು ಒಂದುಗೂಡಿಸಿದ್ದೀರೋ? Have you become the partner of Jesus Christ? ಯೇಸುವಿನೊಂದಿಗೆ ಪಾಲುದಾರರು ನೀವಾಗಿದ್ದೀರೋ? In your home, are you having fellowship with him as a family? ಕುಟುಂಬವಾಗಿ ದೇವರೊಂದಿಗೆ ನಿಮಗೆ ಸಹಭಾಗಿತ್ವವಿದೆಯೋ? My friends, the Lord will pour out all his blessings upon you as a family, in the spiritual way as well as in the material way. ಹೀಗಿರುವುದಾದರೆ ಸ್ನೇಹಿತರೆ, ದೇವರು ಆತ್ಮಿಕ ಆಶೀರ್ವಾದಗಳನ್ನು ಲೌಕಿಕ ಆಶೀರ್ವಾದಗಳನ್ನು ನಿಮಗೆ ದಯಪಾಲಿಸುವನು. Ask Jesus to enter into your soul. ನಿಮ್ಮ ಆತ್ಮಕ್ಕೆ ಯೇಸುವು ಪ್ರವೇಶಿಸುವಂತೆ ಆತನಲ್ಲಿ ಬೇಡಿಕೊಳ್ಳಿರಿ. Zacchaeus just wanted to see the Lord, ಅವನು ದೇವರನ್ನು ನೋಡಲು ಬಯಸಿದನು. but God saw his heart's desire, ಆದರೆ ದೇವರು ಅವನ ಹೃದಯದ ಆಶೆಯನ್ನು ಕಂಡನು. and he blessed him abundantly. ಹೇರಳವಾಗಿ ಅವನನ್ನು ಆಶೀರ್ವದಿಸಿದನು. As I share with you this thought right now, ಈ ಭಾಗವನ್ನು ನಿಮ್ಮೊಂದಿಗೆ ಹಂಚಿಕೊಳ್ಳುವಾಗ God is blessing each one of you in the same way. ಇದೇ ರೀತಿಯಲ್ಲಿ ನಿಮ್ಮೆಲ್ಲರನ್ನು ದೇವರು ಆಶೀರ್ವದಿಸುತ್ತಿದ್ದಾನೆ. Your home will be a transformed home, ನಿಮ್ಮ ಮನೆಯು ಬದಲಾದ ಮನೆಯಾಗುವುದು. and God will stay with you from now on. ಈ ದಿನ ಮೊದಲುಗೊಂಡು ದೇವರು ನಿಮ್ಮೊಂದಿಗಿರುವನು. Cling on to him. ಆತನನ್ನು ಗಟ್ಟಿಯಾಗಿ ಹಿಡಿದುಕೊಳ್ಳಿರಿ. Cling on to him ಗಟ್ಟಿಯಾಗಿ ಹಿಡಿದುಕೊಳ್ಳಿರಿ. as husband, wife and children. ಗಂಡ ಹೆಂಡತಿ ಮಕ್ಕಳು ಒಟ್ಟಾಗಿ. Whatever you need, the Lord will supply each and every need. ನಿಮಗೆ ಬೇಕಾದ ಎಲ್ಲಾ ಅಗತ್ಯಗಳನ್ನು ದೇವರು ತಾನೇ ಪೂರೈಸುವನು. Philippians 4:19 says, ಫಿಲಿಪಿ 4:19 ಹೇಳುತ್ತದೆ, God shall supply all your need according to his riches in Christ Jesus. ದೇವರು ತನ್ನ ಪ್ರಭಾವದ ಐಶ್ವರ್ಯಕ್ಕೆ ತಕ್ಕ ಹಾಗೆ ನಿಮ್ಮ ಪ್ರತಿಯೊಂದು ಕೊರತೆಯನ್ನು ನೀಗಿಸುವನು. Hallelujah. 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 God is touching every one of ನಿಮ್ಮಲ್ಲಿ you ಪ್ರತಿಯೊಬ್ಬರನ್ನು ದೇವರು and give ಮುಟ್ಟುತ್ತಿದ್ದಾನೆ. you his blessing. ತನ್ನ ಆಶೀರ್ವಾದವನ್ನು ಆತನು ನೀಡುವನು. Secondly, ಎರಡನೇದಾಗಿ, if you read Psalm 23 verses 1 and 6, ಕೀರ್ತನೆಗಳು 23 1 ಮತ್ತು 6ನೇ ವಚನ ಓದುವುದಾದರೆ, King David writes a beautiful thing. ಅರಸನಾದ ದಾವೀದನು ಬಹಳ ಸುಂದರವಾಗಿ ಹೀಗೆ ಬರೆಯುತ್ತಾನೆ, May God as your shepherd. ದೇವರು ನಿಮ್ಮ ಕುರುಬನಾಗಿರಲಿ. He will be your shepherd. ದೇವರು ನಿಮ್ಮ ಕುರುಬನು. When you have him as your shepherd, ಆತನು ನಿಮ್ಮ ಕುರುಬನಾಗಿರುವಾಗ, 6th verse says, 6ನೇ ವಚನ ಹೇಳುತ್ತದೆ, surely goodness and mercy shall follow you ನಿಶ್ಚಯವಾಗಿ ಶುಭವೂ ಕೃಪೆಯೂ ನಿಮ್ಮನ್ನು ಹಿಂಬಾಲಿಸುವವು all the days of your life. ಜೀವಿತದ ಪ್ರತಿ ದಿನವೂ. See, what a beautiful fact. ಎಂತ ಸುಂದರವಾದ ಸತ್ಯವಿದು. That's why my brother, my sister, my children, you must read the word of God. ಆದ್ದರಿಂದಲೇ ಸಹೋದರ ಸಹೋದರಿಯರೇ, ಮಕ್ಕಳೇ, ಪ್ರತಿದಿನ ವಾಕ್ಯ ಓದಿರಿ. Normally when we read Psalm 23, ಕುಟುಂಬವಾಗಿ ಕೀರ್ತನೆ 23 ಓದುವಾಗ how we will read? ನಾವು ಹೇಗೆ ಓದುತ್ತೇವೆ? The Lord is my shepherd, I don't like that we read. ಯೆಹೋವನು ನನಗೆ ಕುರುಬನು ಕೊರತೆ ಪಡನು ಎಂಬುದಾಗಿ ಓದುತ್ತೇವೆ. In a hurried way, the Lord is my shepherd. ಗಡಿಬಿಡಿಯಿಂದ ಯೆಹೋವನು ನನಗೆ ಕುರುಬನು ಅನ್ನುತ್ತೇವೆ. No, not like that. ಅದು ಹಾಗಲ್ಲ. Not like that. ಹಾಗಲ್ಲ. You must feel that you are receiving him as your
shepherd. ಆತನನ್ನು ಕುರುಬನನ್ನಾಗಿ ಅಂಗೀಕರಿಸಿದ ಅನುಭವ ನಿಮಗಿರಬೇಕು. David had that experience. ಆ ಅನುಭವ ದಾವೀದನಿಗಿತ್ತು. If you read Psalm 18:1-2, ಕೀರ್ತನೆಗಳು 18 1 ಮತ್ತು 2ನೇ ವಚನಗಳಲ್ಲಿ, ನನ್ನ ಬಲವಾಗಿರುವ ಯೆಹೋವನೇ, ನಿನ್ನಲ್ಲಿಯೇ ಮಮತೆ ಇಡುತ್ತೇನೆ ಎಂಬುದಾಗಿ ಮೊದಲನೇ ವಚನದಲ್ಲಿ ನೋಡುತ್ತೇವೆ. He is my strength. ಆತನೇ ನನ್ನ ಬಲವು. When you read that ಇದನ್ನು verse, ನೀವು ಓದುವಾಗ accept it as it is. ಅದನ್ನು ಇದ್ದ ಹಾಗೆ ಸ್ವೀಕರಿಸಿರಿ. Yes, he is my strength. ಹೌದು, ಆತನೇ ನನ್ನ ಬಲವು. When you are feeling weak in your body, ದೇಹ ಬಲಹೀನವಾಗಿರುವಾಗ, your mind, ಮನಸ್ಸು your soul ಮತ್ತು ನಿಮ್ಮ ಆತ್ಮ receive great strength from the Lord. ದೇವರಿಂದ ಬಲವನ್ನು ಪಡೆಯುತ್ತದೆ. Then it will happen. ಆಗ ಇದಾಗುವುದು. Believe it ಇದನ್ನು ನೀವು ನಂಬಿ and take that for yourself. ನಿಮಗೋಸ್ಕರ ಅದನ್ನು ಪಡೆಯಿರಿ. The Lord is my strength. ದೇವರು ನನ್ನ ಬಲವು. How many of you have come with weakness in the body, in the mind? You are depressed and so many weaknesses are there in your life. ಯಾರೆಲ್ಲ ದೇಹದಲ್ಲಿ ಮನಸ್ಸಿನಲ್ಲಿ ಖಿನ್ನತೆಯಿಂದ ಇನ್ನೂ ಅನೇಕ ಬಲಹೀನತೆಯಿಂದ ಬಂದಿದ್ದೀರಿ. You have to claim blessing by reading the word of God with faith. ನಂಬಿಕೆಯಿಂದ ದೇವರ ವಾಕ್ಯವನ್ನು ಹೇಳುತ್ತಾ ಅದನ್ನು ಸ್ವೀಕರಿಸಿರಿ. According to this verse, I am receiving the strength of the heavenly Father. ಹೇಳಿರಿ, ಈ ವಾಕ್ಯದ ಪ್ರಕಾರ ನಾನು ದೇವರಿಂದ ಬಲವನ್ನು And second ಪಡೆಯುತ್ತೇನೆ verse you can ಎಂದು. read. 2ನೇ ವಚನದಲ್ಲಿ, ಯೆಹೋವನು ನನ್ನ ಬಂಡೆಯೂ ನನ್ನ ಕೋಟೆಯೂ ನನ್ನ ವಿಮೋಚಕನು ನನ್ನ ದೇವರು ನನ್ನ ಆಶ್ರಯಗಿರಿಯು ನನ್ನ ಗುರಾಣಿಯು ನನ್ನ ರಕ್ಷಣೆಯ ಕೊಂಬು ನನ್ನ ದುರ್ಗವೂ ಆಗಿದ್ದಾನೆ. In many places, if you read the word of God in Psalms, you can read like this. ಕೀರ್ತನೆಗಳಲ್ಲಿ ಅನೇಕ ಬಾರಿ ಈ ವಾಕ್ಯ ಭಾಗವನ್ನು ಬರೆದಿರುವುದನ್ನು ನೋಡುತ್ತೇವೆ. Everywhere he is claiming he is my God, he is my rock, he is my fortress, he is my deliverer, all sorts of things which he is experiencing in his life. ದಾವೀದನು ತನ್ನ ಜೀವಿತದಲ್ಲಾದ ಅನುಭವದಿಂದ ಹೇಳುತ್ತಾನೆ, ನನ್ನ ದೇವರು ನನ್ನ ಆಶ್ರಯಗಿರಿಯು ನನ್ನ ಗುರಾಣಿಯು ನನ್ನ ರಕ್ಷಣೆಯ ಕೊಂಬು ನನ್ನ ದುರ್ಗವೂ ಆಗಿದ್ದಾನೆ. The same blessing can come upon you people by receiving this word of God. ನೀವು ಈ ದೇವರ ವಾಕ್ಯಗಳನ್ನು ಸ್ವೀಕರಿಸುವ ಮೂಲಕ ನೀವು ಈ ಆಶೀರ್ವಾದಗಳನ್ನು ಪಡೆಯಬಹುದು. Young people, you have to read the word of God as much as you can when you are growing in the Lord. ಯವನಸ್ಥರೇ, ದೇವರಲ್ಲಿ ಬೆಳೆಯುವಾಗ ನೀವು ಸಾಧ್ಯವಾದಷ್ಟು ದೇವರ ವಾಕ್ಯವನ್ನು ಓದುತ್ತಿರಬೇಕು. It will make you grow in the right way. ಸರಿಯಾದ ರೀತಿಯಲ್ಲಿ ಬೆಳೆಯುವುದಕ್ಕೆ ಇದು ಸಹಾಯ ಮಾಡುತ್ತದೆ. And if you read 1 Corinthians chapter 1 verses 24 and 31, 1 ಕೊರಿಂಥ 1:24 ಮತ್ತು 31ನೇ ವಚನಗಳಲ್ಲಿ ನೋಡುತ್ತೇವೆ, Jesus is our wisdom, ಯೇಸುವೇ ನಮ್ಮ ಜ್ಞಾನವು, righteousness, ನನ್ನ ಐಶ್ವರ್ಯವು, sanctification ಪವಿತ್ರ ಮಾಡುವಾತನು, and redemption. ನನ್ನ ವಿಮೋಚನೆಯು. These are the blessings we need for every day. ಪ್ರತಿದಿನಕ್ಕೆ ಈ ಆಶೀರ್ವಾದಗಳು ಬೇಕು. We have to lead a righteous life ನೀತಿವಂತ ಜೀವಿತವನ್ನು ನಡೆಸಬೇಕು. and redemption. ವಿಮೋಚನೆಯ ಜೀವಿತ. God should be our wisdom. ಆತನೇ ನಮ್ಮ ಜ್ಞಾನವಾಗಿರಬೇಕು. Even now children are writing their exams everywhere. ಎಲ್ಲಾ ಕಡೆಗಳಲ್ಲಿ ಮಕ್ಕಳು ಪರೀಕ್ಷೆಗಳನ್ನು ಬರೆಯುತ್ತಿದ್ದಾರೆ. Parents are worried. ಹೆತ್ತವರು ಚಿಂತಿತರಾಗಿದ್ದಾರೆ. You need not be worried. ನೀವು ಚಿಂತಿಸದಿರಿ. Look to God. ದೇವರನ್ನು ನೋಡಿರಿ. As a family, ಕುಟುಂಬವಾಗಿ tell your children ಮಕ್ಕಳಿಗೆ ಹೇಳಿರಿ, that wisdom comes from Jesus and Jesus and Jesus alone. ಬರಬೇಕಾದ ಜ್ಞಾನವು ಯೇಸುವಿನಿಂದ ಮತ್ತು ಯೇಸುವಿನಿಂದ ಮಾತ್ರವೇ ಬರುತ್ತದೆ. Believe. ನಂಬಿರಿ. If you believe, ನೀವು ನಂಬಿದರೆ, if you believe, ನೀವು ನಂಬಿದರೆ you shall see the glory of God. ನೀವು ದೇವರ ಮಹಿಮೆಯನ್ನು ಕಾಣುವಿರಿ. Your children will be blessed. ಮಕ್ಕಳು My ಆಶೀರ್ವದಿಸಲ್ಪಡುವರು. son was in the last two ranks when he was away from the Lord. ನನ್ನ ಮಗನು ದೇವರಿಂದ ದೂರವಾಗಿದ್ದಾಗ ಕೊನೆಯ 2 ಸ್ಥಾನಗಳಲ್ಲಿ ಅವನಿದ್ದನು. When he accepted the Lord as his savior, ಯಾವಾಗ ಸ್ವಂತ ರಕ್ಷಕನನ್ನು ಅಂಗೀಕರಿಸಿದನೋ he spoke to God. ದೇವರೊಂದಿಗೆ ಮಾತಾಡಿದನು. Father, ತಂದೆಯೇ, sit with me ನನ್ನೊಂದಿಗೆ ಕುಳಿತುಕೋ, and teach me. ನನಗೆ ಕಲಿಸು. I don't know anything in the book. ಪುಸ್ತಕದಲ್ಲಿರುವುದು ನನಗೆ ಗೊತ್ತಿಲ್ಲ. That's what you have to do that. ನೀವು ಕೂಡ ಇದನ್ನೇ ಮಾಡಬೇಕು. Tell your children to do that. ಮಕ್ಕಳಿಗೆ ಹೀಗೆ ಮಾಡಲು ಹೇಳಿರಿ. I used to tell him, shall I prepare tea for you? ನಾನು ಅವನಲ್ಲಿ ಕೇಳುತ್ತಿದ್ದೆ, ಚಹಾ ತಯಾರಿಸಿ ತರಲೋ ಎಂದು. No, I want to be alone with the Lord. ಬೇಡ, ನಾನು ದೇವರೊಂದಿಗೆ ಒಬ್ಬನೇ ಇರುತ್ತೇನೆ. My young children, ಯವನಸ್ಥರೇ, are you worried that you don't have sufficient wisdom to go forward in your life? ನಿಮ್ಮ ಜೀವಿತದಲ್ಲಿ ಮುಂದೆ ಸಾಗಲು ಬೇಕಾದ ಜ್ಞಾನ ನಿಮ್ಮಲ್ಲಿಲ್ಲವೋ? You may not have any wisdom. ಯಾರಿಗೆ ಜ್ಞಾನ ಕಡಿಮೆಯಾಗಿದೆಯೋ, If you believe Jesus can give you wisdom, ಯೇಸು ಅದನ್ನು ಕೊಡಬಲ್ಲನು ಎಂದು ನೀವು ನಂಬುವುದಾದರೆ he will become your wisdom, ಆತನೇ ನಿಮ್ಮ ಜ್ಞಾನವಾಗುವನು. your knowledge, ನಿಮ್ಮ ತಿಳುವಳಿಕೆ, your holiness. ನಿಮ್ಮ ಪರಿಶುದ್ಧತೆ.
Some people say, I don't know how to live a holy life. ಕೆಲವರು ಹೇಳುತ್ತಾರೆ, ಶುದ್ಧರಾಗಿ ಜೀವಿಸಲು ನಮಗೆ ಗೊತ್ತಿಲ್ಲ. Look to Jesus. ಯೇಸುವನ್ನು ನೋಡಿರಿ, Have him as your partner. ನಿಮ್ಮ ಪಾಲುದಾರನನ್ನಾಗಿಸಿ And speak to him. ಆತನೊಂದಿಗೆ ಮಾತಾಡಿ, He will give you everything. ಆತನು ಎಲ್ಲವನ್ನೂ ಕೊಡುವನು. Ephesians 3:20 says, ಎಫೆಸ 3:20 ಹೇಳುತ್ತದೆ, more than what you think or desire in your heart, it will be given to you. ನೀವು ನೆನೆಸುವುದಕ್ಕಿಂತಲೂ ಯೋಚಿಸುವುದಕ್ಕಿಂತಲೂ ಹೆಚ್ಚಾದದನ್ನು ದಯಪಾಲಿಸುವನು. More than what you think. ಯೋಚಿಸುವುದಕ್ಕಿಂತಲೂ ಮಿಗಿಲು, More than what you ask. ಕೇಳುವುದಕ್ಕಿಂತಲೂ ಹೆಚ್ಚು God shall supply your need. ದೇವರು ನಿಮ್ಮ ಅಗತ್ಯಗಳನ್ನು ಪೂರೈಸುವನು. Hallelujah. Hallelujah. It is given to you right now. ಈಗಲೇ ಅದು ಕೊಡಲ್ಪಟ್ಟಿದೆ. You are not going to get it when I pray for you. ನಾನು ಪ್ರಾರ್ಥಿಸುವಾಗ ಅದು ದೊರಕುವುದಲ್ಲ. God is here. ದೇವರು ಇಲ್ಲಿದ್ದಾನೆ. He is moving here and there. ಆತನು ನಿಮ್ಮ ಮಧ್ಯೆ ಚಲಿಸುತ್ತಿದ್ದಾನೆ. If we want him to touch you and give you all these blessings, ದೇವರು ನಮ್ಮನ್ನು ಮುಟ್ಟಲಿ, ಆಶೀರ್ವದಿಸಲಿ ಎಂದು ಅನೇಕರು ಬಯಸುತ್ತಿದ್ದೀರಿ. the Lord will touch you even wherever you are sitting. ನೀವು ಎಲ್ಲೇ ಕುಳಿತಿರಬಹುದು, ನಿಮ್ಮನ್ನು ದೇವರು ಮುಟ್ಟುತ್ತಿದ್ದಾನೆ. Hallelujah. Hallelujah. Your home will become a sweet home. ಸಿಹಿಯಾದ ಮನೆಯು ನಿಮ್ಮದಾಗುವುದು. If you read John 16:24, ಯೋಹಾನ 16:24 there we read like this. ಅಲ್ಲಿ ನಾವು ಹೀಗೆ ಓದುತ್ತೇವೆ, Hitherto you have asked nothing. ನನ್ನ ಹೆಸರಿನ ಮೇಲೆ ಏನನ್ನೂ ಬೇಡಿಕೊಂಡಿಲ್ಲ. Ask and receive, and your joy shall be full. ಬೇಡಿಕೊಳ್ಳಿರಿ, ನಿಮಗೆ ಸಿಕ್ಕುವುದು, ನಿಮ್ಮ ಆನಂದವು ಪರಿಪೂರ್ಣವಾಗುವುದು. When you receive the blessing you ask Jesus, ನೀವು ಕೇಳಿಕೊಂಡ ಆಶೀರ್ವಾದವು ದೊರೆತಾಗ your joy will be full. ನಿಮ್ಮ ಆನಂದವು ಪರಿಪೂರ್ಣವಾಗುವುದು. That shows that you have received the blessing. ನೀವು ಆಶೀರ್ವಾದ ಪಡೆದಿದ್ದೀರಿ ಎಂಬುದಕ್ಕೆ ಇದು ಸೂಚಕ. Right now, ಈಗಲೇ I believe that God is touching each one of you. ದೇವರು ನಿಮ್ಮಲ್ಲಿ ಪ್ರತಿಯೊಬ್ಬರನ್ನು ಮುಟ್ಟುತ್ತಿದ್ದಾನೆ. Who is looking unto him? ಆತನನ್ನು ನೋಡುವವರನ್ನು. He is the one who will bless you. ಆತನೇ ನಿಮ್ಮನ್ನು ಆಶೀರ್ವದಿಸುವನು. As you are sitting, ನೀವಿಲ್ಲಿ ಕುಳಿತಿರುವಾಗ, as you are sitting, ಕುಳಿತಿರುವಾಗ receive whatever you want. ನಿಮಗೆ ಬೇಕಾದದನ್ನು ಪಡೆಯಿರಿ. Just look to Jesus ಯೇಸುವನ್ನು ನೋಡಿರಿ, and talk to him. ಆತನೊಂದಿಗೆ ಮಾತಾಡಿರಿ. Talk to him. ಮಾತಾಡಿರಿ. Jesus, ಯೇಸುವೇ, my son is writing exam. ನನ್ನ ಮಗನು ಪರೀಕ್ಷೆ He has ಬರೆಯುತ್ತಿದ್ದಾನೆ. not yet studied properly. ಸರಿಯಾಗಿ ಅವನು ಓದಿಲ್ಲ, But I believe you, Father. ಆದರೆ ನಿನ್ನನ್ನು ನಂಬುತ್ತೇನೆ. Believe you, ನಾನು Father. ನಿನ್ನನ್ನು ನಂಬುತ್ತೇನೆ. I have problem in my office. ನನ್ನ ಕಚೇರಿಯಲ್ಲಿ ತೊಂದರೆ I ಇದೆ, don't have peace. ಸಮಾಧಾನವಿಲ್ಲ, But I look to you, ಆದರೆ Father. ನಿನ್ನನ್ನು ನೋಡುತ್ತೇನೆ ತಂದೆಯೇ. You are the God of peace. ನೀನು ಸಮಾಧಾನದ ಪ್ರಭು. You will bless my children with peace. ಸಮಾಧಾನದಿಂದ ಆಶೀರ್ವದಿಸು. I believe it. ನಾನು I take ನಂಬುತ್ತೇನೆ. victory. ನೀನು ಜಯ ಕೊಡುವಿ. In the name of Jesus. ಯೇಸುವಿನ ನಾಮದಲ್ಲಿ You will get it right now. ಈಗಲೇ ಇದನ್ನು ಪಡೆಯುವಿರಿ. You can receive that blessing right now. ಈಗಲೇ ಆಶೀರ್ವಾದ ಪಡೆಯುವಿರಿ. Hallelujah. Hallelujah. Our God is a prayer answering God. ಸದುತ್ತರವನ್ನು ದಯಪಾಲಿಸುವ ದೇವರು ನಮ್ಮ ದೇವರು. Our God hears all our cry. ನಮ್ಮ ಮೊರೆಯನ್ನು ಲಾಲಿಸುವ ದೇವರು. But you should become a partner. ಆದರೆ ನೀವು ಪಾಲುದಾರರಾಗಬೇಕು. You should be able to talk to him. ಆತನೊಂದಿಗೆ ಮಾತಾಡಬೇಕು. Have friendship with him. ಸ್ನೇಹದಿಂದಿರಬೇಕು. Fellowship with him. ಅನ್ಯೋನ್ಯತೆಯಿಂದಿರಬೇಕು. Hallelujah. Hallelujah. Yes. ಹೌದು. When Jesus was living in this ಈ world, ಲೋಕದಲ್ಲಿ ಯೇಸು ಇರುವಾಗ there was a family. ಒಂದು ಕುಟುಂಬವಿತ್ತು. We read about them in John 11th chapter. ಯೋಹಾನ 11ರಲ್ಲಿ ಇವರ ಬಗ್ಗೆ ಓದುತ್ತೇವೆ. 2 sisters and 1 brother was there. 2 ಸಹೋದರಿಯರು ಮತ್ತು ಒಬ್ಬ ಸಹೋದರನಿದ್ದನು. You know the story. ಈ ಘಟನೆಯನ್ನು ತಿಳಿದಿದ್ದೀರಿ. Martha, Mary and Lazarus. ಮಾರ್ತಾ, ಮರಿಯಳು ಮತ್ತು ಲಾಜರನು. Martha loved the Lord. ಮಾರ್ತಾ ದೇವರನ್ನು ಪ್ರೀತಿಸಿದಳು. But she was preparing food for him all the time. ಯಾವಾಗಲೂ ಆತನಿಗೆ ಆಹಾರ ಸಿದ್ಧಪಡಿಸುತ್ತಿದ್ದಳು. But Mary, what did she do? ಆದರೆ ಮರಿಯಳು ಏನು ಮಾಡಿದಳು? She was all the time sitting at his feet. ಯಾವಾಗಲೂ ಆತನ ಪಾದದಲ್ಲಿ ಕುಳಿತಿದ್ದಳು. Hearing the word of God. ಆತನ ಮಾತುಗಳನ್ನು ಕೇಳುತ್ತಿದ್ದಳು. Whatever he says, she will take everything in her heart. ಆತನು ಹೇಳಿದ್ದನ್ನು ಹೃದಯದಲ್ಲಿ ಇಟ್ಟುಕೊಳ್ಳುತ್ತಿದ್ದಳು. Secondly, ಎರಡನೆಯದಾಗಿ he was sitting at her feet all the time. ಆತನ ಪಾದದಲ್ಲಿ ಯಾವಾಗಲೂ ಕುಳಿತುಕೊಳ್ಳುತ್ತಿದ್ದಳು. That's why God heard her cry. ಅದಕ್ಕೆ ದೇವರು ಮೊರೆಯನ್ನು When ಲಾಲಿಸಿದನು. her only brother Lazarus was dead and gone for 4 days. ಲಾಜರನು ಸತ್ತು 4 ದಿನವಾಗಿದ್ದರು. Because of Mary's prayer. ಮರಿಯಳ ಪ್ರಾರ್ಥನೆಯಿಂದಾಗಿ, Because she was connected with Jesus. ಯೇಸುವಿನೊಂದಿಗೆ ಇದ್ದ ಸಂಪರ್ಕದಿಂದಾಗಿ God raised up Lazarus ಯೇಸು ಲಾಜರನನ್ನು ಎಬ್ಬಿಸಿದನು. and blessed their home, a sweet home. ಆಕೆಯ ಮನೆಯನ್ನು ಆಶೀರ್ವದಿಸಿದನು. Many people came to see them. ಅನೇಕರು ಬಂದು ನೋಡಿದರು. How God have blessed them. ದೇವರು ಆಶೀರ್ವದಿಸಿದ್ದನ್ನು. No death. ಸಾವಿಲ್ಲ, No problem. ತೊಂದರೆಗಳಿಲ್ಲ, No other thing which is haunting you. ಯಾವುದೇ ವಿಷಯಗಳು ಕಾಡುತ್ತಿಲ್ಲ. Everything will be gone. ಎಲ್ಲವೂ ಹೋಗುವುದು. God will bless you abundantly. ದೇವರು ಹೇರಳವಾಗಿ ಆಶೀರ್ವದಿಸುವನು. People will see your home. ಜನರು ನೋಡುವರು Oh, how much they are blessed. ಎಷ್ಟು ಆಶೀರ್ವದಿಸಲ್ಪಟ್ಟಿದ್ದೀರೆಂದು. Yes, my
Precious brothers and ಹೌದು sisters, ಸಹೋದರ ಸಹೋದರಿಯರೇ, when we lost our daughter Angel, ನಮ್ಮ ಮಗಳಾದ ಏಂಜಲನ್ನು ಕಳೆದುಕೊಂಡಾಗ we were filled with sorrow and grief. ದುಃಖದಿಂದ ವ್ಯಸನದಿಂದ ತುಂಬಿದ್ದೆವು. For days together we didn't know what to do. ಅನೇಕ ದಿನಗಳವರೆಗೆ ಏನು ಮಾಡುವುದು ತಿಳಿದಿಲ್ಲ. How to proceed the ministry. ಸೇವೆಯನ್ನು ಹೇಗೆ ಸಾಗಿಸುವುದು. We were depressed in our hearts. ಮನಸ್ಸಿನಲ್ಲಿ ಖಿನ್ನತೆಗೊಳಗಾಗಿದ್ದೆವು. But one day as we gathered together and pray as a family, ಆದರೆ ಒಂದು ದಿನ ಕುಟುಂಬವಾಗಿ ಕೂಡಿ ಬಂದು ಪ್ರಾರ್ಥಿಸುತ್ತಿದ್ದಾಗ we were depressed that day also. ಆ ದಿನವೂ ದುಃಖಿತರಾಗಿದ್ದೆವು. But we looked to God. ಆದರೆ ದೇವರನ್ನು ನೋಡಿದೆವು. Father, ತಂದೆಯೇ, console us and comfort us. ಸಮಾಧಾನಪಡಿಸು, ನಮ್ಮನ್ನು ಸಂತೈಸು. Don't know how to go forward. ಮುಂದೆ ಹೇಗೆ ಸಾಗುವುದು ಗೊತ್ತಿಲ್ಲ. We have no mind to do your ministry also. ಸೇವೆ ಮಾಡಲು ಕೂಡ ಆಗುತ್ತಿಲ್ಲ. That time God, the Lord Jesus Christ, filled every one of us with a holy anointing. ಆಗ ಯೇಸು ಕ್ರಿಸ್ತನು ನಮ್ಮಲ್ಲಿ ಪ್ರತಿಯೊಬ್ಬರನ್ನು ಪವಿತ್ರವಾದ ಅಭಿಷೇಕದಿಂದ ತುಂಬಿಸಿದನು. When we prayed, we received the joy of the Holy Spirit. ಪವಿತ್ರಾತ್ಮನ ಆನಂದವನ್ನು ನಾವು ಪಡೆದೆವು. All of us, 5 of us, were singing in tongues and praising the Lord. ನಾವು 5 ಜನರು ಅನ್ಯ ಭಾಷೆಗಳಲ್ಲಿ ಹಾಡುತ್ತಾ ಸ್ತುತಿಸುತ್ತಿದ್ದೆವು. And suddenly that room was filled with the presence of God. ಅಕಸ್ಮಾತ್ ಆಗಿ ದೇವರ ಪ್ರಸನ್ನತೆಯು ಅಲ್ಲಿ ಆವರಿಸಿತು. And Jesus said, ಯೇಸು ಹೇಳಿದನು, my children, ಮಕ್ಕಳೇ, I am also worried. ನಾನು ಕೂಡ ಚಿಂತಿತನಾಗಿದ್ದೇನೆ. But I have told the angels and the Satan himself that you will not let me down even now. ಆದರೆ ನಾನು ನನ್ನ ದೂತರಲ್ಲಿ ಮತ್ತು ಸೈತಾನನಿಗೆ ಹೇಳಿದ್ದೇನೆ, ನೀವು ನನ್ನನ್ನು ಬಿಟ್ಟು ಬಿಡುವುದಿಲ್ಲ ಎಂದು. Will you let me down? ನೀವು ಬಿಟ್ಟು ಬಿಡುವಿರೋ? Will you let me down? ಬಿಟ್ಟು ಬಿಡುವಿರೋ? He asked us that question. ಈ ಪ್ರಶ್ನೆಯನ್ನು ಕೇಳಿದನು. Together ನಾವು said, ಒಟ್ಟಾಗಿ ಹೇಳಿದೆವು, where can we go, Father? ನೀನಿಲ್ಲದೆ ನಾವೆಲ್ಲಿಗೆ ಹೋಗಲಿ ದೇವರೇ? Without you cannot live in this world. ನೀನಿಲ್ಲದೆ ಈ ಲೋಕದಲ್ಲಿ ಬದುಕಲು ಸಾಧ್ಯವಿಲ್ಲ. Strengthen us. ನಮ್ಮನ್ನು ಬಲಪಡಿಸು. Fill us with the Holy Spirit. ಪವಿತ್ರಾತ್ಮನಿಂದ ತುಂಬಿಸು. With all 9 gifts of the Holy Spirit. ಪವಿತ್ರಾತ್ಮನ 9 ವರಗಳಿಂದ ತುಂಬಿಸು. We'll go forward and do your ministry. ಆಗ ಮುಂದೆ ಹೋಗಿ ನಿನ್ನ ಸೇವೆಯನ್ನು ಮಾಡುವೆವು. That's why we started the ministry once again. ಆದ್ದರಿಂದ ಪುನಃ ಸೇವೆ ಪ್ರಾರಂಭಿಸಿದೆವು. God will not let you down. ದೇವರು ನಿಮ್ಮನ್ನು ಬಿಡುವುದಿಲ್ಲ. Are you depressed this evening? ಖಿನ್ನತೆಗೊಳಗಾಗಿದ್ದೀರೋ? Have you lost something special? ವಿಶೇಷವಾದದನ್ನು ಕಳೆದುಕೊಂಡಿದ್ದೀರೋ? Be of good cheer. ಸಂತೋಷಿಸಿರಿ. Get filled with the power of God. ದೇವರ ಬಲದಿಂದ ತುಂಬಲ್ಪಡಿರಿ. Through the Holy Spirit. ಪವಿತ್ರಾತ್ಮನಿಂದ. Through the Holy Spirit. ಪವಿತ್ರಾತ್ಮನಿಂದ. The more you are filled with the Holy Spirit, ಪವಿತ್ರಾತ್ಮನಿಂದ ತುಂಬಲ್ಪಟ್ಟಾಗ the more you will be blessed abundantly. ನೀವು ಹೇರಳವಾಗಿ ಆಶೀರ್ವದಿಸಲ್ಪಡುವಿರಿ. You will be strengthened in the Spirit. ಆತ್ಮದಲ್ಲಿ ಬಲಗೊಳ್ಳುವಿರಿ. And you'll be able to go on and on and on. ಆಗ ನೀವು ಮುಂದೆ ಸಾಗುತ್ತಾ ಸಾಗುತ್ತಾ ಹೋಗುವಿರಿ. This happened in the year 1986. 1986ರಲ್ಲಿ ಇದು ನಡೆಯಿತು. Then the Lord gave me the project Esther prayer group in the year 1988. 1988ರಲ್ಲಿ ದೇವರು ಎಸ್ತೇರ್ ಪ್ರಾರ್ಥನಾ ಗುಂಪನ್ನು ನನಗೆ ದಯಪಾಲಿಸಿದನು. Many ladies ಅನೇಕ are ಸ್ತ್ರೀಯರು rising up and praying for ಎದ್ದು the ಪ್ರಾರ್ಥಿಸುತ್ತಿದ್ದಾರೆ. home, for the nation, for the women folk. ಮನೆಗಳಿಗಾಗಿ, ದೇಶಕ್ಕಾಗಿ, ಎಲ್ಲಾ ಮಹಿಳೆಯರಿಗಾಗಿ ಪ್ರಾರ್ಥಿಸುತ್ತಿದ್ದಾರೆ. It's going on increasing. ಅದು ಇನ್ನೂ ಹೆಚ್ಚುತ್ತಿದೆ. Yes, my sister, my brother. ನನ್ನ ಸಹೋದರ ಸಹೋದರಿಯರೇ, In the midst of all your sorrow, ನಿಮ್ಮ ದುಃಖದ ಮಧ್ಯದಲ್ಲಿ your sorrow shall become happiness. ನಿಮ್ಮ ದುಃಖವು ಹೋಗಿ ಸಂತೋಷವಾಗುವುದು. You will receive happiness and joy. ಸಂತೋಷ, ಆನಂದವನ್ನು ಹೊಂದುವಿರಿ. God can do ಇದು that. ಹೇಗಾಗುವುದು? Are you filled with worries and cares of this world? ಈ ಲೋಕದ ವಿಷಯಗಳಿಗೆ ಚಿಂತಿತರಾಗಿದ್ದೀರೋ? Cling on to Jesus Christ. ಯೇಸು ಕ್ರಿಸ್ತನನ್ನು ಗಟ್ಟಿಯಾಗಿ ಹಿಡಿದುಕೊಳ್ಳಿ. Get filled with the power of God. ದೇವರ ಬಲದಿಂದ ತುಂಬಲ್ಪಡಿರಿ. And then you will receive all the things which you need more than what you desire or think in your heart. ಆಗ ನೀವು ಬೇಡಿದ್ದಕ್ಕಿಂತ ಆಲೋಚಿಸಿದ್ದಕ್ಕಿಂತ ಹೆಚ್ಚಾದದನ್ನು ಪಡೆಯುವಿರಿ. And thirdly, ಮೂರನೆಯದಾಗಿ, your home shall become a Christ-centered home. ನಿಮ್ಮ ಮನೆಯ ಕೇಂದ್ರ ಬಿಂದು ಕ್ರಿಸ್ತನಾಗಬೇಕು. When you become a partner, ನೀವು ಪಾಲುದಾರರಾದಾಗ Jesus Christ, ಯೇಸುವಿನೊಂದಿಗೆ God will give you this blessing. ದೇವರು ಈ ಆಶೀರ್ವಾದ ಕೊಡುವನು. Your home will be a sweet home. ನಿಮ್ಮ ಮನೆಯು ಸಿಹಿಯಾದ ಮನೆಯಾಗುವುದು. God will come and dwell with you. ದೇವರು ನಿಮ್ಮೊಂದಿಗೆ ಬಂದು ವಾಸಿಸುವನು. If you read Psalm 132, 13 and 14, ಕೀರ್ತನೆಗಳು 132, 13, 14 ವಚನಗಳಲ್ಲಿ ನಾವು ಓದಿಕೊಳ್ಳುವ,
ನಿಶ್ಚಯವಾಗಿ ಯೆಹೋವನು ಚೀಯೋನನ್ನು ಅಪೇಕ್ಷಿಸಿ ತನ್ನ ನಿವಾಸಕ್ಕಾಗಿ ಆರಿಸಿಕೊಂಡಿದ್ದಾನೆ. ಆತನು ಇದು ನನ್ನ ಶಾಶ್ವತ ವಾಸಸ್ಥಾನ, ಇಲ್ಲೇ ಇರುವೆನು, ಇದು ನನಗೆ ಇಷ್ಟವು ಎಂಬುದಾಗಿ ಹೇಳಿದ್ದಾನೆ. I will dwell with them. ಅವರೊಂದಿಗೆ ವಾಸಿಸುವೆನು, No other way. ಬೇರೆಲ್ಲೂ ಅಲ್ಲ. You are bringing God in your home. ಯೇಸುವು ನಿಮ್ಮ ಮನೆಯಲ್ಲಿ. That home will become a sweet home. ಸಿಹಿಯಾದ ಮನೆ ಅದಾಗುವುದು. See, these days there are so many problems in the family life. ಈ ದಿನಗಳಲ್ಲಿ ಕುಟುಂಬ ಜೀವಿತದಲ್ಲಿ ಅನೇಕ ತೊಂದರೆಗಳು. After marrying within a month or so they are disturbed. ಮದುವೆಯಾದ 1 ತಿಂಗಳಲ್ಲೇ ಕದ್ದಡಿದ ಪರಿಸ್ಥಿತಿ. No happiness. ಸಂತೋಷವಿಲ್ಲ, No joy. ಆನಂದವಿಲ್ಲ, No understanding. ಪರಸ್ಪರ ಅರ್ಥೈಸಿಕೊಳ್ಳುವುದಿಲ್ಲ, Divorce. ವಿಚ್ಛೇದನ. So many rotten things of satanic forces. ಸೈತಾನನ ಎಲ್ಲಾ ಕೊಳೆತ ಯೋಜನೆಗಳು. My sister, my ನನ್ನ brother, ಸಹೋದರ ಸಹೋದರಿಯರೇ, this evening ಈ ಸಂಜೆ ask Jesus to come into your home. ಯೇಸುವನ್ನು ನಿಮ್ಮ ಮನೆಗೆ ಆಹ್ವಾನಿಸಿರಿ. Husband, wife and children all together with one accord pray unto the Lord. ಗಂಡ, ಹೆಂಡತಿ, ಮಕ್ಕಳು ಎಲ್ಲರೂ ಒಟ್ಟಾಗಿ ಒಂದೇ ಸ್ವರದಿಂದ ಕೇಳಿಕೊಳ್ಳಿರಿ, ಆತನಿಗೆ ಪ್ರಾರ್ಥಿಸಿರಿ. As a partner with Jesus Christ, ಯೇಸುವಿನೊಂದಿಗೆ ಪಾಲುಗಾರಿಕೆ ಇರುವುದಾದರೆ you should have family prayer every morning. ಪ್ರತಿ ಮುಂಜಾನೆ ಕುಟುಂಬ ಪ್ರಾರ್ಥನೆ ಬೇಕು. Early in the morning. ಬೆಳಿಗ್ಗೆ ಬೇಗನೆ. Myself and my husband started praying as soon as we got married at 6 o'clock in the morning. ನಾನು ಮತ್ತು ನನ್ನ ಗಂಡ ಮದುವೆಯ ನಂತರ ಪ್ರತಿದಿನ ಬೆಳಿಗ್ಗೆ 6 ಗಂಟೆಗೆ ಪ್ರಾರ್ಥಿಸುತ್ತಿದ್ದೆವು. We had it for the past 48 years of our married life. ನಮ್ಮ ದಾಂಪತ್ಯ ಜೀವಿತದ 48 ವರ್ಷಗಳ ಕಾಲ ಇದನ್ನು ಪಾಲಿಸಿದೆವು. We prayed every morning 6 o'clock. ಪ್ರತಿ ಮುಂಜಾನೆ 6 ಗಂಟೆಗೆ ಪ್ರಾರ್ಥಿಸುತ್ತಿದ್ದೆವು. That's why God made our home a sweet home. ಅದಕ್ಕಾಗಿಯೇ ನಮ್ಮ ಮನೆಯನ್ನು ದೇವರು ಸಿಹಿಯಾದ ಮನೆಯನ್ನಾಗಿಸಿದ್ದಾನೆ. A Christ-centered home. ಕ್ರಿಸ್ತ ಕೇಂದ್ರಿತ ಮನೆ. The same thing can happen in your life too. ನಿಮ್ಮ ಜೀವಿತದಲ್ಲೂ ಇದು ನಡೆಯುವುದು. Let me ask you a question. ನಿಮಗೊಂದು ಪ್ರಶ್ನೆ. How many of you want your home to be a sweet home? ಯಾರಿಗೆಲ್ಲ ನಿಮ್ಮ ಮನೆ ಸಿಹಿಯಾದ ಮನೆಯಾಗಬೇಕು, A Christ-centered home. ಕ್ರಿಸ್ತ ಕೇಂದ್ರಿತ ಮನೆಯಾಗಬೇಕು. I am not only ನಾನು watching. ನೋಡುವುದು ಮಾತ್ರವಲ್ಲ, Jesus is here. ಯೇಸು ಇಲ್ಲೇ ಇದ್ದಾನೆ. He is watching every one of your life. ನಿಮ್ಮೆಲ್ಲರ ಜೀವಿತವನ್ನು ನೋಡುತ್ತಿದ್ದಾನೆ. How much thirst you have to have a Christ-centered home. ಕ್ರಿಸ್ತ ಕೇಂದ್ರಿತ ಮನೆಯನ್ನು ಪಡೆಯುವುದಕ್ಕಾಗಿ ಎಷ್ಟು ಆಸೆ ಇದೆ ಎಂದು. See, in the life of Cornelius, ಕೊರ್ನೇಲ್ಯನ ಜೀವಿತದಲ್ಲಿ he was not a Jewish man. ಅವನು ಯಹೂದಿಯಾಗಿರಲಿಲ್ಲ, He was a Gentile. ಅವನು ಅನ್ಯನಾಗಿದ್ದನು. If you want to read about him, we can see it in Acts 10th chapter. ಅಪೊಸ್ತಲ ಕೃತ್ಯಗಳು 10ನೇ ಅಧ್ಯಾಯದಲ್ಲಿ ಇದನ್ನು ಓದುತ್ತೇವೆ. What kind of man he was? ಅವನು ಎಂಥ ವ್ಯಕ್ತಿಯಾಗಿದ್ದನು? Verse 2 says, ವಚನ 2 ಹೇಳುತ್ತದೆ, he feared God. ಅವನು ದೇವರಿಗೆ ಭಯಪಡುವವನಾಗಿದ್ದನು. My brother, ಸಹೋದರರೇ, you have the fear of God. ದೇವರಿಗೆ ಭಯಪಡುವವರಾಗಿದ್ದೀರೋ? My young people, ಯವನಸ್ಥರೇ, even now you should have the fear of God. ಈಗಲಾದರೂ ದೇವರಿಗೆ ಭಯಪಡುತ್ತೀರೋ? Psalm 128, the whole chapter we read in every marriage. ಪ್ರತಿಯೊಬ್ಬರ ಮದುವೆಯಲ್ಲಿ ಕೀರ್ತನೆಗಳು 128ನೇ ಅಧ್ಯಾಯ ಓದುತ್ತೇವೆ. Why we read that? ಯಾಕೆ ಓದುತ್ತೇವೆ? That God should bless your home like that. ಆ ರೀತಿಯಲ್ಲಿ ದೇವರು ಆಶೀರ್ವದಿಸಲೆಂದು. Just like that, for a lady, we read about that in Proverbs 31:30. ಅದೇ ರೀತಿಯಲ್ಲಿ ಸ್ತ್ರೀಯರಿಗಾಗಿ ಜ್ಞಾನೋಕ್ತಿಗಳು 31:30 ಓದುತ್ತೇವೆ. A woman who has the fear of God, ದೇವರಲ್ಲಿ ಭಯಭಕ್ತಿಯುಳ್ಳವಳೇ, she shall be blessed. ಸ್ತೋತ್ರ ಪಾತ್ರಳು ಎಂದು. If you want to have blessing in your family, ಕುಟುಂಬದಲ್ಲಿ ಆಶೀರ್ವಾದ ಬೇಕು, my brother, ಸಹೋದರರೇ, my sister, ಸಹೋದರಿಯರೇ, have the fear of God. ದೇವರ ಭಯವುಳ್ಳವರಾಗಿರ್ರಿ. And secondly, ಎರಡನೆಯದಾಗಿ, what did he do? ಅವನು ಏನು ಮಾಡಿದನು? He sought the Lord diligently along with his home. ಅವನು ಭಕ್ತನಾಗಿದ್ದು ತನ್ನ ಮನೆಯವರೆಲ್ಲರ ಸಂಗಡ ದೇವರಿಗೆ ಭಯಪಡುತ್ತಿದ್ದನು. And he gave alms to the poor people. ಬಡ ಜನರಿಗೆ ದಾನ ಧರ್ಮವನ್ನು ಮಾಡುತ್ತಿದ್ದನು. And the family was praying always. ಅವನ ಕುಟುಂಬವು ಯಾವಾಗಲೂ ಪ್ರಾರ್ಥಿಸುತ್ತಲಿತ್ತು. Jesus was praying all the time. ಯೇಸು ಯಾವಾಗಲೂ ಪ್ರಾರ್ಥಿಸುತ್ತಿದ್ದನು. Early morning. ಬೆಳಿಗ್ಗೆ ಬೇಗನೆ. Mark 1:35 we read about that. ಮಾರ್ಕ 1:35 ಓದುತ್ತೇವೆ. Matthew 14:23 in the evenings he prayed. ಮತ್ತಾಯ 14:23 ಸಂಜೆ. Luke 6:12 he prayed all through the night. ಲೂಕ 6:12 ರಾತ್ರಿಯಿಡೀ ಪ್ರಾರ್ಥಿಸಿದನು. You have to follow his footsteps. ಆತನ ಹೆಜ್ಜೆ ಜಾಡಿನಲ್ಲಿ ನಡೆಯಬೇಕು. 1 Peter chapter 2:21 says like that. 1 ಪೇತ್ರ 2:21 ಹೀಗೆ ಹೇಳುತ್ತದೆ, Follow his footsteps. ಆತನ ಹೆಜ್ಜೆ ಜಾಡಿನಲ್ಲಿ ನಡೆಯಿರಿ. If you want to have a sweet home, a Christ-centered home, a blessed home, you have to do this. ಸಿಹಿಯಾದ ಮನೆ, ಆಶೀರ್ವಾದ ಹೊಂದಿದ ಮನೆ, ಕ್ರಿಸ್ತ ಕೇಂದ್ರಿತ ಮನೆ ನಿಮ್ಮದಾಗಬೇಕಾದರೆ ಇದನ್ನು ಮಾಡಬೇಕು. Because Cornelius sought the Lord diligently,
ಕೊರ್ನೇಲ್ಯನು ದೇವ ಭಕ್ತನಾಗಿದ್ದು ದೇವರನ್ನು ಬಯಸಿದ್ದರಿಂದ God was pleased with him. ದೇವರು ಅವನನ್ನು ಮೆಚ್ಚಿದನು. He made Peter to enter their home. ಪೇತ್ರನು ಅವರ ಮನೆಯನ್ನು ಪ್ರವೇಶಿಸುವಂತೆ ಮಾಡಿದನು. God arranged everything in a beautiful way. ಸುಂದರವಾಗಿ ದೇವರು ಎಲ್ಲವನ್ನೂ ಸಿದ್ಧಪಡಿಸಿದನು. Peter came to his house. ಪೇತ್ರನು ಬಂದನು. Cornelius, not only he was waiting, but he was waiting with his friends and relatives. ಕೊರ್ನೇಲ್ಯನು ಅವನು ಮಾತ್ರವಲ್ಲದೆ ಅವನ ಕುಟುಂಬದವರು ಸಂಬಂಧಿಕರು ಕೂಡ ಅಲ್ಲಿದ್ದರು. He was worried about the whole family. ಇಡೀ ಕುಟುಂಬದ ಬಗ್ಗೆ ಚಿಂತಿತನಾಗಿದ್ದನು. Yes, my sister, my brother. ನನ್ನ ಸಹೋದರ ಸಹೋದರಿಯರೇ, These days the families are going ಈ astray. ದಿನಗಳಲ್ಲಿ ಕುಟುಂಬಗಳು ದಾರಿ ತಪ್ಪುತ್ತಿವೆ. No love, ಪ್ರೀತಿ ಇಲ್ಲ, vengeance, ಸೇಡು, hatred, ದ್ವೇಷ divisions. ಕುಟುಂಬಗಳಲ್ಲಿ ತುಂಬಿಕೊಂಡಿದೆ. But this evening, ಆದರೆ ಈ ಸಂಜೆ God has brought each one of you to have peace. ಶಾಂತಿಗಾಗಿ ಕರೆತಂದಿದ್ದಾನೆ. Peace with God. ದೇವರೊಂದಿಗೆ ಸಮಾಧಾನ, Among the family. ಕುಟುಂಬದಲ್ಲಿ ಸಮಾಧಾನ. Pray for each other. ಪರಸ್ಪರ ಪ್ರಾರ್ಥಿಸಿರಿ. Pray for the family. ಕುಟುಂಬಕ್ಕಾಗಿ ಪ್ರಾರ್ಥಿಸಿರಿ. Get right with God. ಸಂಬಂಧವನ್ನು ಸರಿಪಡಿಸಿಕೊಳ್ಳಿ. That's what this Cornelius was doing. ಕೊರ್ನೇಲ್ಯನು ಇದನ್ನೇ ಮಾಡುತ್ತಿದ್ದನು. Brought all his people. ಎಲ್ಲರನ್ನು ಕರೆತಂದನು. Not only I should be ನಾನು blessed. ಆಶೀರ್ವಾದ ಹೊಂದುವುದು ಮಾತ್ರವಲ್ಲ, The whole family, my friends should receive God's blessing. ನನ್ನ ಕುಟುಂಬವು, ಸ್ನೇಹಿತರು ಎಲ್ಲರೂ ಆಶೀರ್ವದಿಸಲ್ಪಡಬೇಕು. What did happen? ಏನಾಯಿತು? Peter was speaking to them ಮಾತಾಡಲ್ಪಟ್ಟಿತು about the salvation of God ರಕ್ಷಣೆಯ ಬಗ್ಗೆ and the deeper things of the holy God. ಪರಿಶುದ್ಧ ದೇವರ ಬಗ್ಗೆ ಆಳವಾದ ಸಂಗತಿಗಳು. As he was speaking, ಮಾತಾಡುತ್ತಿರುವಾಗ the Lord filled them with the Holy Spirit. ಪವಿತ್ರಾತ್ಮನಿಂದ ದೇವರು ತುಂಬಿದನು. Hallelujah. 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 The same thing will happen to you even now. ಈಗ ಕೂಡ ಇದೇ ನಿಮ್ಮ ಜೀವಿತದಲ್ಲಿ ನಡೆಯುವುದು. The same God can pour down his Holy Spirit upon you people even now. ಈಗ ದೇವರು ನಿಮ್ಮ ಮೇಲೆ ಪವಿತ್ರಾತ್ಮನನ್ನು ಸುರಿಸಲಿದ್ದಾನೆ. These are the last days. ಇದು ಕೊನೆಯ ದಿನಗಳು. Not only getting right with God, ಸಂಬಂಧ ಸರಿಪಡಿಸಿಕೊಳ್ಳುವುದು not ಮಾತ್ರವಲ್ಲ, only becoming partner with God, ಪಾಲುದಾರರಾಗುವುದು ಮಾತ್ರವಲ್ಲ, but also receive the power of God. ದೇವರ ಬಲವನ್ನು ಪಡೆಯಬೇಕು. As a family, ಕುಟುಂಬವಾಗಿ, as a family, ಕುಟುಂಬವಾಗಿ when you do that, ಹೀಗೆ ಮಾಡುವಾಗ, praying in the Spirit, ಆತ್ಮದಲ್ಲಿ ಪ್ರಾರ್ಥಿಸುತ್ತಾ, when you are depressed in your heart, ಮನಸ್ಸು ಕುಂದಿದ್ದರು, you will be delivered. ಬಿಡುಗಡೆ ಹೊಂದುವಿರಿ. This ಬಿಡುಗಡೆ ಹೊಂದುವಿರಿ. I have told many times to all the people. ಅನೇಕ ಆವರ್ತಿ ನಾನು ಎಲ್ಲರಿಗೂ ಇದನ್ನೇ ಹೇಳುತ್ತೇನೆ. When I lost my husband the year 2008, 2008ರಲ್ಲಿ ನನ್ನ ಗಂಡನನ್ನು ಕಳೆದುಕೊಂಡೆ. we were living together for 48 years. 48 ವರ್ಷಗಳ ಕಾಲ ನಾವು ಜೊತೆಗಿದ್ದೆವು. So I felt very sad. ನಾನು ದುಃಖಿತಳಾಗಿದ್ದರು. First day I cried and cried. ಮೊದಲನೇ ದಿನ ನಾನು ಅಳುತ್ತಾ ಇದ್ದೆನು. But second day, ಎರಡನೆಯ ದಿನ my son was preparing for a meeting, memorial service. ಅವರ ಸ್ಮರಣಾರ್ಥವಾಗಿ ಕೂಟವನ್ನು ಆಯೋಜಿಸಲಾಗಿತ್ತು. The Holy Spirit filled me. ಪವಿತ್ರಾತ್ಮನು ಆವರಿಸಿದನು. That's why you must be filled with the Holy Spirit. ಪವಿತ್ರಾತ್ಮನಿಂದ ತುಂಬಲ್ಪಟ್ಟೆನು. Not crying all the time. ನಾನು ಈಗ ಅಳುತ್ತಿಲ್ಲ. Recently one lady lost her husband. ಇತ್ತೀಚೆಗೆ ಒಬ್ಬ ಸ್ತ್ರೀ ಗಂಡನನ್ನು ಕಳೆದುಕೊಂಡಳು. That lady ಆಕೆ said, ಹೇಳುತ್ತಾಳೆ, I cannot live in this house. ಈ ಮನೆಯಲ್ಲಿ ವಾಸಿಸಲು ಆಗುತ್ತಿಲ್ಲ. Let me go alone. ನಾನು ಒಬ್ಬಳೇ ಹೊರಟು Thinking ಹೋಗುತ್ತೇನೆ. about my husband all the time. ನನ್ನ ಗಂಡನ ಬಗ್ಗೆ ಯೋಚಿಸುತ್ತಾ She cried and cried and cried alone. ಒಬ್ಬಳೇ ಇದ್ದು ಅಳುತ್ತಾ ಇದ್ದಳು. I sent my people to speak to her and bring her to the ministry of God. ಆಗ ನಾನು ನನ್ನ ಜನರನ್ನು ಕಳುಹಿಸಿ ಆಕೆಯನ್ನು ದೇವರ ಸೇವೆಗೆ ಕರೆತರಲು ಹೇಳಿದೆನು. She never bothered. ಆಕೆ ತಲೆಗೆಡಿಸಿಕೊಳ್ಳಲಿಲ್ಲ. Crying and crying alone. ಒಬ್ಬಳೇ ಅಳುತ್ತಾ ಇದ್ದಳು. You know what has happened? ಏನಾಯ್ತು ಗೊತ್ತೇ? She died miserably. ದಾರುಣವಾಗಿ ಸತ್ತಳು. She didn't do anything for the Lord. ದೇವರಿಗೋಸ್ಕರ ಏನನ್ನೂ ಮಾಡಲಿಲ್ಲ. Crying for her husband. ಗಂಡನಿಗೋಸ್ಕರ ಅತ್ತಳು. At the same time, ಅದೇ ಸಮಯದಲ್ಲಿ what did happen in my life? ನನ್ನ ಜೀವಿತದಲ್ಲಿ ಏನಾಯ್ತು? Holy Spirit took control of my life. ಜೀವಿತದ ಹತೋಟಿಯನ್ನು ಪವಿತ್ರಾತ್ಮನು To ಪಡೆದನು. speak in the memorial service. ಸ್ಮರಣಾರ್ಥ ಕೂಟದಲ್ಲಿ My ಮಾತಾಡಲು children said, ಮಕ್ಕಳು ಹೇಳಿದರು, how can you stand and preach? You are crying. ನೀವು ಹೇಗೆ ನಿಂತು ಮಾತಾಡುವಿರಿ, ಅಳುತ್ತಿದ್ದೀರಿ. But the Holy Spirit strengthened me from that day. ಆದರೆ ಪವಿತ್ರಾತ್ಮನು ನನ್ನನ್ನು ಬಲಪಡಿಸಿದನು. I was able to stand ನಾನು ನಿಂತೆನು and speak about the goodness of God. ದೇವರ ಒಳ್ಳೆಯತನದ ಬಗ್ಗೆ ತಿಳಿಸಿದೆನು. Let us give glory to Him in the midst of all our suffering. ನಮ್ಮೆಲ್ಲ ನೋವುಗಳ ಮಧ್ಯೆಯೂ ಆತನಿಗೆ ಮಹಿಮೆಯನ್ನು ಸಲ್ಲಿಸುವ. People are blessed. ಜನರು ಆಶೀರ್ವದಿಸಲ್ಪಟ್ಟರು. 12 years have passed 12 by. ವರ್ಷಗಳು ಕಳೆದಿವೆ. God is using me mightily for His glory because of the Holy Spirit. ಪವಿತ್ರಾತ್ಮನು ಅದ್ಭುತವಾಗಿ ದೇವರ ಸೇವೆಯಲ್ಲಿ ಉಪಯೋಗಿಸುತ್ತಿದ್ದಾನೆ. People are wondering how you are able to speak. ನೀವು ಹೇಗೆ ಮಾತಾಡುತ್ತೀರಿ ಅನ್ನಬಹುದು. For 1 hour. 1 ಗಂಟೆಗಳ ಕಾಲ Sometimes I'll stand up and
preach. ಕೆಲವೊಮ್ಮೆ ನಿಂತು ಬೋಧಿಸುತ್ತೇನೆ. God gave me that strength through the Holy Spirit. ಪವಿತ್ರಾತ್ಮನ ಮೂಲಕ ಬಲವನ್ನು ನೀಡಿದ್ದಾನೆ. My sister, my ನನ್ನ brother. ಸಹೋದರ ಸಹೋದರಿಯರೇ, As a family, are you crying? ಕುಟುಂಬದಿಂದಾಗಿ ಅಳುತ್ತಿದ್ದೀರೋ? I have lost this thing. ನಾನು ಇದನ್ನು ಕಳೆದುಕೊಂಡಿದ್ದೇನೆ. I lost my business. ನನ್ನ ವ್ಯಾಪಾರ, I lost my children. ನನ್ನ I ಮಕ್ಕಳನ್ನು, lost my loved one. ಪ್ರೀತಿ ಪಾತ್ರರನ್ನು. Oh, I am depressed. ಖಿನ್ನನಾಗಿದ್ದೇನೆ. Are you saying like ಹೀಗೆ ಹೇಳುತ್ತಿದ್ದೀರೋ? the Lord said? ದೇವರು ಹೇಳುತ್ತಾನೆ, Fill you with my Holy Spirit. ಪವಿತ್ರಾತ್ಮನಿಂದ ತುಂಬುತ್ತೇನೆ. The third person, the Trinity. ತ್ರಯೇಕತೆಯಲ್ಲಿ ಮೂರನೇ ವ್ಯಕ್ತಿ. God wants to supply this need to each one of you. ಈ ಅಗತ್ಯತೆಯನ್ನು ದೇವರು ಪೂರೈಸಲಿ. Just ask Him. ಆತನನ್ನು ಬೇಡಿಕೊಳ್ಳಿರಿ. Being a partner, spending money, giving money, sending money is not at all a big thing. ಕೇವಲ ಪಾಲುದಾರರಾಗಿ ಹಣವನ್ನು ಕಳುಹಿಸುವುದು ದೊಡ್ಡ ವಿಷಯವಲ್ಲ. Because you have done ನೀವು that, ಹೀಗೆ ಮಾಡಿದ್ದರಿಂದ, because you have done that, ನೀವು ಹೀಗೆ ಮಾಡಿದ್ದರಿಂದ God will not let you down. ನಿಮ್ಮನ್ನು ದೇವರು ಬಿಟ್ಟು ಬಿಡುವುದಿಲ್ಲ. He will lead you in the right way in the spiritual affairs. ಆತ್ಮಿಕ ಜೀವಿತದಲ್ಲಿ ನಿಮ್ಮನ್ನು ಸರಿಯಾಗಿ ನಡೆಸುವನು. From today, ಇಂದಿನಿಂದ you are going to shine for the glory of God. ದೇವರ ಮಹಿಮೆಗೋಸ್ಕರ ಪ್ರಕಾಶಿಸುವಿರಿ. How many of you believe that? ಯಾರೆಲ್ಲ ನಂಬುತ್ತೀರಿ? Hallelujah. ಹಾಲೆಲೂಯಾ. All of you, every one of you is going to shine for the glory of God. ಪ್ರತಿಯೊಬ್ಬರೂ ಕೂಡ ದೇವರ ಮಹಿಮೆಗಾಗಿ ಪ್ರಕಾಶಿಸಲಿದ್ದೀರಿ. Couples, you are going to shine. ದಂಪತಿಗಳೇ ಪ್ರಕಾಶಿಸಲಿದ್ದೀರಿ. Families, you are going to shine. ಕುಟುಂಬಗಳೇ ನೀವು ಪ್ರಕಾಶಿಸಲಿದ್ದೀರಿ. Young people, you are going to arise and shine for God's glory. ಯವನಸ್ಥರೇ ನೀವು ಎದ್ದು ಪ್ರಕಾಶಿಸಲಿದ್ದೀರಿ. Hallelujah. ಹಾಲೆಲೂಯಾ. This is what is going to happen. ಇದೇ ನಡೆಯಲಿರುವುದು. So become a partner of Jesus Christ. ಯೇಸುವಿನೊಂದಿಗೆ ಪಾಲುದಾರರಾಗಿರಿ. God wants to make you to be a partner with Him. ನೀವು ಪಾಲುದಾರರಾಗಬೇಕೆಂದು ದೇವರು ಬಯಸುತ್ತಾನೆ. Shall we pray? ನಾವು ಪ್ರಾರ್ಥಿಸುವ. Let's close our eyes. ಕಣ್ಣುಗಳನ್ನು ಮುಚ್ಚಿಕೊಳ್ಳಿರಿ. Look to God. ದೇವರನ್ನು ನೋಡಿರಿ. How many of you want to be a partner with Jesus Christ? ಯಾರೆಲ್ಲ ಯೇಸುವಿನೊಂದಿಗೆ ಪಾಲುದಾರರಾಗಬೇಕು? To be united with Jesus Christ. ಯೇಸು ಕ್ರಿಸ್ತನೊಂದಿಗೆ ಒಂದಾಗಲು. I and my Father are one. ನಾನು ನನ್ನ ತಂದೆಯೂ ಒಂದಾಗಿದ್ದೇವೆ. You have to say the same thing. ನೀವು ಕೂಡ ಇದನ್ನೇ ಹೇಳಬೇಕು. Right now. ಈಗಲೇ. Right now. ಈಗಲೇ. Look to Jesus. ಯೇಸುವನ್ನು ನೋಡಿರಿ. On the cross. ಕ್ರೂಜಿಯಲ್ಲಿ. On the cross. ಕ್ರೂಜಿಯಲ್ಲಿ. Gave His life for you. ತನ್ನ ಜೀವಿತವನ್ನು ನಿಮಗೆ ಕೊಟ್ಟನು. To make you His partner. ನೀವು ಪಾಲುದಾರರಾಗುವಂತೆ. To make you a new person through His blood. ತನ್ನ ರಕ್ತದಿಂದ ನಿಮ್ಮನ್ನು ನೂತನ ವ್ಯಕ್ತಿಯನ್ನಾಗಿಸಲು. The blood of Jesus Christ can cleanse you from all sinful activities. ಯೇಸುವಿನ ರಕ್ತವು ನಿಮ್ಮ ಎಲ್ಲಾ ಪಾಪಗಳನ್ನು ತೊಳೆಯಬಲ್ಲದು. If you are a sinner, ನೀವು ಪಾಪಿಯಾಗಿದ್ದೀರಿ. if you are following the wrong way, ತಪ್ಪಾದ ಮಾರ್ಗದಲ್ಲಿ ನೀವಿದ್ದೀರಿ. addicted to all kinds of wrong things, ಬೇಡವಾದ ಸಂಗತಿಗಳ ವ್ಯಸನಿಗಳಾಗಿದ್ದೀರಿ. look to the cross. ಶಿಲುಬೆಯನ್ನು ನೋಡಿರಿ. Paul looked to the cross ಪೌಲನು ಶಿಲುಬೆಯನ್ನು and ನೋಡಿದನು became a new man. ಮತ್ತು ನೂತನ ವ್ಯಕ್ತಿಯಾದನು. Right now, ಈಗಲೇ look to the cross. ಶಿಲುಬೆಯನ್ನು God ನೋಡಿರಿ. will make you a new person. ದೇವರು ನಿಮ್ಮನ್ನು ನೂತನ ಮಾಡುವನು. All the wrong things, old things will go away from your life. ತಪ್ಪಾದ ಹಳೆಯ ಸಂಗತಿಗಳು ನಿಮ್ಮನ್ನು ಬಿಟ್ಟು ಹೋಗುವವು. It's happening right now. ಅದು ಈಗಲೇ ನಡೆಯುತ್ತಿದೆ. It's happening right now. ಈಗಲೇ ನಡೆಯುತ್ತಿದೆ. It's happening right now. ಈಗಲೇ ನಡೆಯುತ್ತಿದೆ. How many of you say, ನಿಮ್ಮಲ್ಲಿ ಯಾರೆಲ್ಲ ಹೇಳುತ್ತೀರಿ? I want to become a partner with Jesus? ಯೇಸುವಿನೊಂದಿಗೆ ನಾನು ಪಾಲುದಾರನಾಗಬೇಕು. Jesus. ಯೇಸುವಿನೊಂದಿಗೆ. This is a glorious ಇದು time. ಮಹಿಮೆಯುಳ್ಳ ಸಮಯ. This is a glorious time. ಇದು ಮಹಿಮೆಯುಳ್ಳ ಸಮಯ. God is talking to you. ದೇವರು ಮಾತನಾಡುತ್ತಿದ್ದಾನೆ. My son, ನನ್ನ ಮಗನೇ, my daughter, ನನ್ನ ಮಗಳೇ, will you accept me as your partner? ನನ್ನನ್ನು ಪಾಲುದಾರನನ್ನಾಗಿ ಸ್ವೀಕರಿಸುವಿಯೋ? Will you come into my knowledge? ನಾನು ತಿಳುಕೊಳ್ಳುವಂತೆ ಮಾಡು. How many of you want to have him as your partner? ಯಾರಿಗೆಲ್ಲ ಯೇಸು ಪಾಲುದಾರನಾಗಿ ಬೇಕು? All these days you might have been doing wrong things. ಇಷ್ಟು ದಿನಗಳು ನೀವು ತಪ್ಪಾದ ಸಂಗತಿಗಳನ್ನು ಮಾಡುತ್ತಿರಬಹುದು. Addicted to various ಬೇರೆ things. ಬೇರೆ ವಿಚಾರಗಳ ಚಟ ನಿಮಗಿರಬಹುದು. But now, ಈಗ ಈಗ Lord said, ದೇವರು ಹೇಳುತ್ತಾನೆ, my son, ನನ್ನ ಮಗನೇ, my daughter, ನನ್ನ ಮಗಳೇ, my young people, ಯವನಸ್ಥರೇ, open your heart. I want to dwell with you. ಹೃದಯವನ್ನು ತೆರೆಯಿರಿ, ನಾನು ವಾಸಿಸಬೇಕು. Come into my fold. ನನ್ನ ಬಳಿಗೆ ಬನ್ನಿರಿ. I want to make you a partner. ಪಾಲುದಾರನನ್ನಾಗಿಸುವೆನು. My partner. ನನ್ನ ಪಾಲುದಾರರು. My partner. ನನ್ನ ಪಾಲುದಾರರು. Jesus wants to enter into your ನಿಮ್ಮ heart ಹೃದಯವನ್ನು ಪ್ರವೇಶಿಸುವನು. and make you his ನಿಮ್ಮ partner. ಪಾಲುದಾರನಾಗುವನು. Thank you, Lord. ಸ್ತೋತ್ರ ದೇವರೇ, Thank you, Lord. ಸ್ತೋತ್ರ Lay ದೇವರೇ. the mighty hand upon each and every one of them. ಪ್ರತಿಯೊಬ್ಬರ ಮೇಲೆ ನಿನ್ನ Let them ಹಸ್ತವನ್ನು become ಇರಿಸು. your partner. ಅವರು ನಿನ್ನ One ಪಾಲುದಾರರಾಗಲಿ. with you. ನಿನ್ನೊಂದಿಗೆ ಒಂದಾಗಲಿ. One with you. ಒಂದಾಗಲಿ. Hallelujah. ಹಾಲೆಲೂಯಾ. Hallelujah. ಹಾಲೆಲೂಯಾ. Hallelujah. ಹಾಲೆಲೂಯಾ. Thank you, Lord. ಸ್ತೋತ್ರ ದೇವರೇ. How many of you as a family want Jesus to be your partner? ಎಷ್ಟು ಕುಟುಂಬಗಳಿಗೆ ಯೇಸು ಪಾಲುದಾರನಾಗಿ ಬೇಕು?
Father, ತಂದೆಯೇ, lay thy mighty hand upon your children. ನಿನ್ನ ಘನವುಳ್ಳ ಹಸ್ತವನ್ನು ಅವರ ಮೇಲಿಡು. Bless them as a family. ಕುಟುಂಬವಾಗಿ ಬಂದಿದ್ದಾರೆ. Let them shine for your glory. ನಿನ್ನ ಮಹಿಮೆಗಾಗಿ ಪ್ರಕಾಶಿಸಲಿ. Let them enjoy your company, Master. ನಿನ್ನೊಂದಿಗಿರುವುದನ್ನು ಅವರು ಆನಂದಿಸಲಿ. Be with them in their family life. ಕುಟುಂಬ ಜೀವಿತದಲ್ಲಿ ಅವರೊಂದಿಗಿರು. And bless them, Father. ಆಶೀರ್ವದಿಸು ತಂದೆಯೇ. Jesus' name. ಯೇಸುವಿನ ನಾಮದಲ್ಲಿ. Thank you, Lord. ಸ್ತೋತ್ರ ದೇವರೇ. Thank you, Lord. ಸ್ತೋತ್ರ ದೇವರೇ. My beloved brothers and sisters. ನನ್ನ ಸಹೋದರ ಸಹೋದರಿಯರೇ, Those who want blessings from the Lord Jesus Christ for you, for individually or collectively as for your family. ವೈಯಕ್ತಿಕವಾಗಿ ಅಥವಾ ಕುಟುಂಬವಾಗಿ ಯಾರಿಗೆಲ್ಲ ಯೇಸುವಿನ ಆಶೀರ್ವಾದವು ಬೇಕೋ, If you are not well in your body, ನಿಮಗೆ ಸೌಖ್ಯ ಇಲ್ಲದೆ ಇರುವುದಾದರೆ, healing. ಸ್ವಸ್ಥತೆ, If you want a good job, ಒಳ್ಳೆಯ ಕೆಲಸ ಬೇಕಿದ್ದರೆ, if you don't have a child, ಮಕ್ಕಳಿಲ್ಲದೆ ಇದ್ದರೆ, if you are not getting married, ಮದುವೆಯಾಗದೇ ಇದ್ದರೆ, if you are sick in your body, ಅನಾರೋಗ್ಯದಲ್ಲಿ ನೀವಿದ್ದರೆ, put your hand upon your chest. ನಿಮ್ಮ ಎದೆಯ ಮೇಲೆ ಕೈಯನ್ನಿಟ್ಟುಕೊಳ್ಳಿ. Let your eyes be closed. ಕಣ್ಣುಗಳನ್ನು ಮುಚ್ಚಿಕೊಳ್ಳಿ. We have to pray for each other. ಪರಸ್ಪರ ಪ್ರಾರ್ಥಿಸಬೇಕು. Let me pray for you. ನಾನು ಪ್ರಾರ್ಥಿಸುತ್ತೇನೆ. Father, ತಂದೆಯೇ, those who are keeping their hands upon their chest, ತಮ್ಮ ಎದೆಯ ಮೇಲೆ ಹಸ್ತಗಳನ್ನಿಟ್ಟುಕೊಂಡವರು, touch each hand, Master. ಪ್ರತಿ ಕೈಗಳನ್ನು ಮುಟ್ಟು ದೇವರೇ. If they want healing, ಅವರಿಗೆ ಸ್ವಸ್ಥತೆ ಬೇಕಾದರೆ touch them. ಅವರನ್ನು ಮುಟ್ಟು Heal them right now. ಈಗಲೇ ಗುಣಪಡಿಸು. Be healed. ಸ್ವಸ್ಥರಾಗಿರಿ. Be healed. ಸ್ವಸ್ಥರಾಗಿರಿ. By the power of God. ದೇವರ ಬಲದಿಂದ Touch them, Father. ಅವರನ್ನು ಮುಟ್ಟು ತಂದೆ. Release them from all kinds of problems. ಎಲ್ಲಾ ತೊಂದರೆಗಳಿಂದ ಅವರನ್ನು ಬಿಡಿಸು. Heal all cancer. ಕ್ಯಾನ್ಸರ್ ರೋಗವನ್ನು ಗುಣಪಡಿಸು. All TB. ಟಿಬಿ ರೋಗವನ್ನು ಗುಣಪಡಿಸು. All kidney problems. ಕಿಡ್ನಿಯ ತೊಂದರೆಯನ್ನು ಗುಣಪಡಿಸು. All heart problems. ಎಲ್ಲರಿಗೂ ತೊಂದರೆಗಳಿವೆ. Touch them. ಅವರನ್ನು ಮುಟ್ಟು Lord, deliver them from all kinds of worries and care. ಎಲ್ಲಾ ಚಿಂತೆಗಳಿಂದ ಅವರನ್ನು ಬಿಡಿಸು ದೇವರೇ. Let them receive your blessing right ಈಗಲೇ now. ನಿನ್ನ ಆಶೀರ್ವಾದ ಪಡೆಯಲಿ. Right now. ಈಗಲೇ Right now. ಈಗಲೇ. Thank you, Lord. ಸ್ತೋತ್ರ ದೇವರೇ. Bless each and every one of them. ಪ್ರತಿಯೊಬ್ಬರನ್ನು ಆಶೀರ್ವದಿಸು. Those who do not have a proper job. ಸರಿಯಾದ ಕೆಲಸ ಇಲ್ಲದೆ ಇರುವವರು, Those who do not have a child. ಮಕ್ಕಳಿಲ್ಲದೆ ಇರುವವರು, Those who are not getting married. ಮದುವೆಯಾಗದೇ ಇರುವವರು, Lay the mighty hand upon such people right ಈಗಲೇ now. ನಿನ್ನ ಘನವುಳ್ಳ ಹಸ್ತವನ್ನು ಅವರ ಮೇಲೆ ಇರಿಸು. Bless them, Father. ಆಶೀರ್ವದಿಸು ತಂದೆ. Bless them, Lord. ಆಶೀರ್ವದಿಸು ದೇವರೇ. Let the sisters conceive ಮಹಿಳೆಯರು ಗರ್ಭ ತಾಳಲಿ. by the power of God. ದೇವರ ಬಲದಿಂದ Let them get married. ಅವರಿಗೆ ಮದುವೆಯಾಗಲಿ. Let them have a good job. ಒಳ್ಳೆಯ ಕೆಲಸ ದೊರಕಲಿ. Father, do a miracle, do a miracle, do a miracle in each person's life right now. ಪ್ರತಿಯೊಬ್ಬರ ಜೀವಿತದಲ್ಲಿ ಅದ್ಭುತವನ್ನು ಮಾಡು ದೇವರೇ. Those who do not have peace, ಯಾರಿಗೆ let them ಸಮಾಧಾನವಿಲ್ಲವೋ be possessed with the peace of God. ಅವರಿಗೆ ಸಮಾಧಾನವು ಸ್ವಾಸ್ಥ್ಯವಾಗಿ May ದೊರಕಲಿ. the children receive God's peace. ಮಕ್ಕಳು ಸಮಾಧಾನ ಹೊಂದಲಿ. Let them receive God's peace right now. ಈಗಲೇ ದೇವರ ಸಮಾಧಾನ ಹೊಂದಲಿ. Peace. ಸಮಾಧಾನ, Peace that passeth all understanding. ಎಲ್ಲಾ ಗ್ರಹಿಕೆಯನ್ನು ಮೀರುವ ಸಮಾಧಾನ Let it come upon them. ಅವರ ಮೇಲೆ ಇಳಿದು ಬರಲಿ. Whatever they need, ಅವರಿಗೆ ಏನೇ ಬೇಕಿದ್ದರು supply each and every need right now. ಅವರೆಲ್ಲ ಅಗತ್ಯಗಳನ್ನು ಪೂರೈಸು. Hallelujah. Hallelujah. Shall we all say hallelujah? Hallelujah. Believe that you have received whatever you need. ಬೇಕಾದದೆಲ್ಲ ದೊರಕಿದೆ ಎಂದು ನಂಬಿರಿ. God has supplied every need. ದೇವರು ಎಲ್ಲಾ ಅಗತ್ಯವನ್ನು Whether it ಪೂರೈಸುತ್ತಿದ್ದಾನೆ. is a big or small, God has supplied your need. ದೊಡ್ಡದಾಗಿರಬಹುದು ಸಣ್ಣದಾಗಿರಬಹುದು ದೇವರು If you ಪೂರೈಸಿದ್ದಾನೆ. believe, you shall see the glory of God. ನೀವು ನಂಬಿದರೆ ದೇವರ ಮಹಿಮೆಯನ್ನು ಕಾಣುವಿರಿ. You'll see the glory of God. ಮಹಿಮೆಯನ್ನು ಕಾಣುವಿರಿ. And now, my brother and sister, ನನ್ನ ಸಹೋದರ ಸಹೋದರಿ, God is going to bless you with the Holy Spirit. ದೇವರು ಪವಿತ್ರಾತ್ಮನಿಂದ ಆಶೀರ್ವದಿಸಲಿದ್ದಾನೆ. And those who want to do ministry, ಸೇವೆ ಮಾಡಲು ಯಾರು ಬಯಸುತ್ತಾರೋ God will bless you with all the 9 gifts of the Holy Spirit. ಪವಿತ್ರಾತ್ಮನ 9 ವರಗಳನ್ನು ದೇವರು God ದಯಪಾಲಿಸಲಿದ್ದಾನೆ. says, ದೇವರು ಹೇಳುತ್ತಾನೆ, ask and it shall be given unto you. ಬೇಡಿರಿ ನಿಮಗೆ ಅದು ಸಿಕ್ಕುವುದು. Your joy will be full. ನಿಮ್ಮ ಆನಂದವು ತುಂಬುವುದು. Your joy shall be full. ನೀವು ಆನಂದಿಸಲ್ಪಡುವಿರಿ. How many of you want the Holy Spirit? ಯಾರಿಗೆಲ್ಲ ಪವಿತ್ರಾತ್ಮನು ಬೇಕು? Those who want to be filled with the Holy Spirit as an individual or as a family, will you please stand up wherever you are? ವೈಯಕ್ತಿಕವಾಗಿ ಕುಟುಂಬವಾಗಿ ಪವಿತ್ರಾತ್ಮನಿಂದ ತುಂಬಲ್ಪಡಬೇಕು ಎಂಬುದಾಗಿ ಬಯಸುವವರು ನೀವಿರುವಲ್ಲಿಯೇ ಎದ್ದು ನಿಲ್ಲಿರಿ. God is going to supply this need right now. ಈಗಲೇ ದೇವರು ಒದಗಿಸುವನು. Hallelujah. 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 These are the last days.
ಇದು ಕೊನೆಯ ದಿನಗಳು. We don't see any love among the people. ಜನರಲ್ಲಿ ಪ್ರೀತಿ ಇಲ್ಲದ ದಿನಗಳು. My brother, my sister, my little children. ಸಹೋದರ ಸಹೋದರಿಯರೇ, ಮಕ್ಕಳೇ, We believe Jesus Christ. ನೀವು ಯೇಸುವನ್ನು ನಂಬಿದರೆ He will supply all these needs. ಆತನು ಇವೆಲ್ಲವನ್ನು You ಕೊಡುವನು. will be a different person. ನೀವು ವ್ಯತ್ಯಸ್ತ You will be ವ್ಯಕ್ತಿಯಾಗಿರಿ. blessed with the Holy Spirit right ಈಗಲೇ now. ಪವಿತ್ರಾತ್ಮನಿಂದ ತುಂಬಲ್ಪಡುವಿರಿ. Hallelujah. ಹಲ್ಲೆಲೂಯಾ. Thank you, Father. ತಂದೆಯೇ. Hallelujah. ಹಲ್ಲೆಲೂಯಾ. Hallelujah. ಹಲ್ಲೆಲೂಯಾ. Hallelujah. ಹಲ್ಲೆಲೂಯಾ. Father, bless all your children. ತಂದೆಯೇ, ನಿನ್ನ ಮಕ್ಕಳನ್ನು ಆಶೀರ್ವದಿಸು. Bless them with the Holy Spirit right now. ಪವಿತ್ರಾತ್ಮನಿಂದ ಅವರನ್ನು ತುಂಬಿಸು. Fill each one of them. ಪ್ರತಿಯೊಬ್ಬರನ್ನು ತುಂಬಿಸು. And also with the 9 gifts of the Holy ಮತ್ತು Spirit. ಪವಿತ್ರಾತ್ಮನ ವರಗಳಿಂದ ತುಂಬಿಸು. Use every one of them. ಪ್ರತಿಯೊಬ್ಬರನ್ನು ಉಪಯೋಗಿಸು. Individually or as a family. ವೈಯಕ್ತಿಕವಾಗಿ ಅಥವಾ ಕುಟುಂಬವಾಗಿ. Bless them, Lord. ಆಶೀರ್ವದಿಸು ದೇವರೇ. Lay the mighty hand upon your children. ಆಶೀರ್ವಾದವನ್ನು ಅವರ ಮೇಲೆ Let ಇರಿಸು. them be blessed abundantly. ಹೇರಳವಾಗಿ ಆಶೀರ್ವದಿಸಲ್ಪಡಲಿ. Hallelujah. ಹಲ್ಲೆಲೂಯಾ. Thank you, Father. ಸ್ತೋತ್ರ ತಂದೆಯೇ. Make them shine for your ನಿನ್ನ glory. ಮಹಿಮೆಗಾಗಿ ಪ್ರಕಾಶಿಸಲಿ. We give you all the glory, Father. ನಿನಗೆ ಮಹಿಮೆಯನ್ನು ಸಲ್ಲಿಸುತ್ತೇವೆ ತಂದೆಯೇ. In Jesus' name we pray. ಯೇಸುವಿನ ನಾಮದಲ್ಲಿ ಬೇಡಿದ್ದೇವೆ. Amen. ಆಮೆನ್.